ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳಿಗೂ ಕೂಡ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ ಅವರು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿ ಅಪರಾಧಿಗಳ ಪರ ವಾದ ಮಂಡನೆಯಾಗಿದೆ. ವಾದವನ್ನ ಆಲಿಸಿದ ನಂತರ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಿಯಾಗಿ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕೋರ್ಟ್ಗೆ ಶಾಸಕ ವಿನಯ್ ಅಂಡ್ ಟೀಮ್ ಅನ್ನ ಪೊಲೀಸರು ಕರೆದೊಯ್ತಾರೆ. 2016ರಲ್ಲಿ ಯೋಗೀಶ್ ಗೌಡ ಕೊಲೆಯಾಗಿತ್ತು, ಜಿಮ್ನಲ್ಲೇ ಕೊಲೆಯಾಗಿತ್ತು. ವಿನಯ್ ಕುಲಕರ್ಣಿಯವರ ಮೇಲೂ ಕೂಡ ಗಂಭೀರ ಆರೋಪ ಕೇಳಿಬಂದಿತ್ತು. ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಟ್ಟು 21 ಮಂದಿ ಆರೋಪಿಗಳಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಸೇರಿದಂತೆ 17 ಮಂದಿ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಜೀವಿತಾವಧಿಯ ಅಥವಾ ಜೀವಾವಧಿಯ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿರುವಂತಹ ವಿನಯ್ ಕುಲಕರ್ಣಿ ಶಾಸಕರಾಗಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತಹ ಕುಲಕರ್ಣಿಗೆ ಇದೀಗ ಜೈಲೇ ಗತಿಯಾಗಿದೆ. ಕಳೆದೆರಡು ದಿನಗಳಿಂದ ಶಾಸಕ ವಿನಯ್ ಕುಲಕರ್ಣಿಯವರು ಕಣ್ಣೀರನ್ನ ಹಾಕ್ತಿದ್ದಾರೆ. ರಾತ್ರಿ ಸಿಬ್ಬಂದಿ ಊಟ ನೀಡಿದ್ದಾರೆ ವಿನಯ್ ಕುಲಕರ್ಣಿಯವರಿಗೆ. ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ, ಆತಂಕದಲ್ಲಿಯೇ ಇದ್ರು. ಒಂದು ಕಡೆ ಅಪರಾಧಿ ಅನ್ನೋದು ಸಾಬೀತಾಗಿದೆ, ಮತ್ತೊಂದು ಕಡೆ ಅವರಿಗೆ ಶಿಕ್ಷೆ ಏನಾಗಬಹುದು ಅನ್ನೋ ಆತಂಕ ಇದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಮುಖ ತೊಳೆದು ವಿನಯ್ ಕುಲಕರ್ಣಿಯವರು ತಮ್ಮ ಪಾಡಿಗೆ ತಾವು ಕೂತಿದ್ರು, ಮೌನಕ್ಕೆ ಶರಣಾಗಿದ್ರು, ಯಾರ ಜೊತೆಗೂ ಕೂಡ ಮಾತನಾಡಿಲ್ಲ. ಶಿಕ್ಷೆ ಅವಧಿಯ ಬಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ ವಿನಯ್ ಕುಲಕರ್ಣಿಯವರು. ಶಿಕ್ಷೆ ಪ್ರಮಾಣ ಹೆಚ್ಚಾದರೆ ಏನು ಮಾಡೋದು ಅಂತ ಹೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಅಪರಾಧಿ ಶಾಸಕ ವಿನಯ್ ಕುಲಕರ್ಣಿಯವರು ಕುಗ್ಗಿ ಹೋಗಿದ್ದಾರೆ ಜೈಲಿನಲ್ಲಿ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಮಾಹಿತಿ. ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪರಾಧಿಗಳ ದೋಷಿಗಳ ಡೀಟೇಲ್ಸನ್ನು ಕೂಡ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿಯವರು ಕೋರ್ಟ್ನಿಂದ ಆದೇಶ ಬರೋದಕ್ಕೂ ಮುನ್ನ ನನಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗಿತ್ತು, ಇದರಿಂದ ನಾನು ಬಚಾವಾಗಿ ಬರ್ತೀನಿ, ನ್ಯಾಯಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದರು. ಆದರೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರ ಇರೋದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರು ಪ್ರಕರಣದಲ್ಲಿ ದೋಷಿಯಾಗಿದ್ದಾರೆ. ಸದ್ಯಕ್ಕೆ ಜೈಲು ಪಾಲಾಗಿದ್ದಾರೆ. ಮುಂದೆ ಏನಪ್ಪಾ ಅಂದರೆ ಎಷ್ಟು ಶಿಕ್ಷೆ ಅವರಿಗೆ ಸಿಗಬಹುದು, ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗಬಹುದು ವಿನಯ್ ಕುಲಕರ್ಣಿಯವರಿಗೆ, ಜೀವಿತಾವಧಿ ಅಥವಾ ಜೀವಾವಧಿ, ಇದು ವಿನಯ್ ಕುಲಕರ್ಣಿಯವರ ಸದ್ಯದ ಆತಂಕಕ್ಕೆ ಕಾರಣವಾಗಿರುವಂತಹ ವಿಚಾರ. ಈ ಆತಂಕಕ್ಕೆ, ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಯಾಕಂದರೆ ಶಿಕ್ಷೆಯ ಪ್ರಮಾಣ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಪ್ರಕಟ ಆಗುತ್ತೆ. ಜೈಲಿನಿಂದ ಕೋರ್ಟ್ನತ್ತ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ ಹೊರಟಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಪೊಲೀಸರು ಕರೆ ತರ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಅಪರಾಧಿಗಳು ಇದೀಗ ಕೋರ್ಟ್ನತ್ತ ಬರ್ತಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ನ ಜೊತೆಗೆ ವಿನಯ್ ಕುಲಕರ್ಣಿ ಮತ್ತು ಅಪರಾಧಿಗಳನ್ನ ಕೋರ್ಟ್ನತ್ತ ಪೊಲೀಸರು ಕರೆದೊಯ್ತಿದ್ದಾರೆ. ನೀನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ ವಿನಯ್ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳ ಹಿನ್ನೆಲೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಹಿನ್ನೆಲೆ. ಅವರ ಕುಟುಂಬವೇ ದೊಡ್ಡ ಸಂಕಷ್ಟದಲ್ಲಿ ಇದೆ. ಅಂಥದ್ರಲ್ಲಿ ಈ ಕೊಲೆ ಪ್ರಕರಣದಲ್ಲಿ ತಗ್ಲಾಕೊಂಡು ಇದೀಗ ಎಲ್ಲರೂ ಕೂಡ ಜೈಲು ಪಾಲಾಗಿದ್ದಾರೆ. ಅವರ ಕುಟುಂಬಸ್ಥರು ಕಣ್ಣೀರನ್ನು ಹಾಕುವಂತಾಗಿದೆ. ಮಕ್ಕಳನ್ನು ಕಂಡು ಪ್ರಕರಣದ 15ನೇ ಆರೋಪಿ ಅಂದರೆ ಆರೋಪಿ 15 ವಿನಯ್ ಕುಲಕರ್ಣಿಯವರು. ಕೊಲೆ ಆದಾಗ ಅವರು ಇಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿಯೂ ಕೂಡ ಇತ್ತು. ಅವರು ದೆಹಲಿಗೆ ಹೋಗಿದ್ದಾರೆ, ಅವರ ಪಾತ್ರ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೂಲಂಕುಷವಾಗಿ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅದರ ಸತ್ಯಾಸತ್ಯತೆಯನ್ನು ಕೆದಕಿದಾಗ ವಿನಯ್ ಕುಲಕರ್ಣಿಯವರು ತಪ್ಪಿತಸ್ಥರು ಅನ್ನೋದು ಸಾಬೀತಾಗಿದೆ.